ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪಿಸಿ ಮೋಹನ್. ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಿಂದ ಉಮೇದುವಾರಿಕೆ ಸಲ್ಲಿಕೆ ಆಗಿರುವಂತದ್ದು. ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಬಿರುಸಿನ ಪ್ರಚಾರ, ಇನ್ನೊಂದು ಕಡೆ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗ್ತಾ ಇರುವುದು. ಅದರಲ್ಲೂ ಮುಖ್ಯವಾಗಿ ಐದು ಆರು 7 ಜನ ಆದರು, 7 ಜನ ಆಗ್ಬಿಟ್ರು ಸರ್. ಜೊತೆ ಒಂದು ಸಂಪರ್ಕದಲ್ಲಿದ್ದ ಕೂಡ ಈಗಾಗಲೇ ಡೋರ್ ಟು ಡೋರ್ ಕೂಡ ಕ್ಯಾನ್ವಾಸ್ ಮಾಡ್ತಿದ್ದಾಗ ಜನರು ನಿಜವಾಗ್ಲೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೀವಿ, 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯನ್ನು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಕೂಡ ಬೆಂಗಳೂರಿಗೆ ಬಹಳಷ್ಟು ಅನುದಾನಗಳನ್ನು ಕೇಂದ್ರದಿಂದ ತಂದಿದ್ದೀನಿ. ಅದು ಸಬರ್ಬನ್ 40 ವರ್ಷಗಳ ಕನಸಿರ್ಬೋದು. ಆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿಗೆ ತರೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ಗಾಗಲಿ, ಸ್ಮಾರ್ಟ್ 1,000 ಕೋಟಿ ರೂಪಾಯಿ, ನಾನು ಹಿಡ್ಕೊಳಕ್ಕಾಗಲ್ಲ, ನಾನು ದೂರ ಇದ್ದೀನಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು, ಈ ಥರ ಬಹಳಷ್ಟು ಅನುದಾನಗಳನ್ನು ನಾವು ತಂದಿದ್ದೀವಿ. 2014ರಿಂದ 24ರವರೆಗೂ 10 ವರ್ಷಗಳ ನರೇಂದ್ರ ಮೋದಿಯವರ ಸಾಧನೆಗಳನ್ನು ನಾವು ಜನಗಳ ಮುಂದೆ, ಮತ್ತೆ ನಾನು ಬೆಂಗಳೂರಿಗೆ ತಂದಿರುವಂತಹ ಕೊಡುಗೆಯನ್ನು ನಾವು ಜನಗಳ ಮುಂದೆ ತಗೊಂಡು ಜನರ ಜೊತೆ ಒಂದು ಸಂಪರ್ಕದಲ್ಲಿದ್ದ ಕೂಡ ಈಗಾಗಲೇ ಡೋರ್ ಟು ಡೋರ್ ಕೂಡ ಕ್ಯಾನ್ವಾಸ್ ಮಾಡ್ತಿದ್ದಾಗ ಜನರು ನಿಜವಾಗ್ಲೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೀವಿ, 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯನ್ನು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಕೂಡ ಬೆಂಗಳೂರಿಗೆ ಬಹಳಷ್ಟು ಅನುದಾನಗಳನ್ನು ಕೇಂದ್ರದಿಂದ ತಂದಿದ್ದೀನಿ. ಅದು ಸಬರ್ಬನ್ 40 ವರ್ಷಗಳ ಕನಸಿರ್ಬೋದು. ಆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿಗೆ ತರೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ಗಾಗಲಿ, ಸ್ಮಾರ್ಟ್ 1,000 ಕೋಟಿ ರೂಪಾಯಿ, ನಾನು ಹಿಡ್ಕೊಳಕ್ಕಾಗಲ್ಲ, ನಾನು ದೂರ ಇದ್ದೀನಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು, ಈ ಥರ ಬಹಳಷ್ಟು ಅನುದಾನಗಳನ್ನು ನಾವು ತಂದಿದ್ದೀವಿ. 2014ರಿಂದ 24ರವರೆಗೂ 10 ವರ್ಷಗಳ ನರೇಂದ್ರ ಮೋದಿಯವರ ಸಾಧನೆಗಳನ್ನು ನಾವು ಜನಗಳ ಮುಂದೆ, ಮತ್ತೆ ನಾನು ಬೆಂಗಳೂರಿಗೆ ತಂದಿರುವಂತಹ ಕೊಡುಗೆಯನ್ನು ನಾವು ಜನಗಳ ಮುಂದೆ ತಗೊಂಡು ಜನರ ಜೊತೆ ಒಂದು ಸಂಪರ್ಕದಲ್ಲಿದ್ದ ಕೂಡ ಈಗಾಗಲೇ ಡೋರ್ ಟು ಡೋರ್ ಕೂಡ Thank you.